ದಾವಣಗೆರೆಯಲ್ಲಿ 4 ಜೈನ ಸನ್ಯಾಸತ್ವ ಸ್ವೀಕರಿಸುತ್ತಿರುವ ಘಟನೆ ಗಮನ ಸೆಳೆದಿದೆ. ಉದ್ಯಮಿ ದಂಪತಿ ಹಾಗೂ 2 ಪದವೀಧರ ಯುವತಿಯರು ಜೈನ ಸನ್ಯಾಸ ದೀಕ್ಷೆ ಪಡೆಯಲು ಮುಂದಾಗಿದ್ದಾರೆ. ದಾವಣಗೆರೆಯ ಲಲಿತಾ ಗಾರ್ಮೆಂಟ್ಸ್ ಮಾಲೀಕರಾದ ಭರತ್ ಜೈನ್ 58 ಹಾಗೂ ಅವರ ಪತ್ನಿ ಆರತಿ 50 ಸನ್ಯಾಸತ್ವ ಸ್ವೀಕರಿಸುತ್ತಿದ್ದಾರೆ. ಜೊತೆಗೆ ಎಂಬಿಎ ಪದವೀಧರೆ 30 ವರ್ಷದ ಕೃಣಾಲಿ ಬೇನ್ ಹಾಗೂ ಬಿಕಾಂ ಪದವೀಧರೆ 28 ವರ್ಷದ ದೀಕ್ಷಿತಾ ಬೇನ್ ಕೂಡ ಸನ್ಯಾಸ ದೀಕ್ಷೆ ಪಡೆಯುತ್ತಿದ್ದಾರೆ. ದಾವಣಗೆರೆಯಲ್ಲಿ ಪದವಿ ಪೂರ್ಣಗೊಳಿಸಿರುವ ಈ 2 ಯುವತಿಯರು ತಮ್ಮ ಇಚ್ಛೆಯಿಂದ ಸನ್ಯಾಸ ಮಾರ್ಗವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಇದೇ ದಂಪತಿಯ 2 ಮಕ್ಕಳು ಈಗಾಗಲೇ ಜೈನ ಸನ್ಯಾಸತ್ವ ಸ್ವೀಕರಿಸಿದ್ದರೆಂಬುದು ವಿಶೇಷವಾಗಿದೆ. ಸನ್ಯಾಸ ದೀಕ್ಷೆ ಸ್ವೀಕರಿಸಲಿರುವ 4 ಭವ್ಯ ಮೆರವಣಿಗೆ ದಾವಣಗೆರೆಯಲ್ಲಿ ಜೈನ ಬಾಂಧವರ ಸಮ್ಮುಖದಲ್ಲಿ ನಡೆಯಿತು. ಚೌಕಿಪೇಟೆಯ ಸುಪಾರ್ಶ್ವನಾಥ ಜೈನ್ ಟೆಂಪಲ್ ದೇವಸ್ಥಾನದಿಂದ ಮೆರವಣಿಗೆ ಪ್ರಾರಂಭವಾಗಿ ಹಾಸಭಾವಿ ವೃತ್ತ, ಚಾಮರಾಜಪೇಟೆ ವೃತ್ತ, ಮಂಡಿಪೇಟೆ ಹಾಗೂ ವಸಂತ ರಸ್ತೆ ಮಾರ್ಗವಾಗಿ ಪಿಬಿ ರಸ್ತೆಯ ಅಭಿನವ ರೇಣುಕಾ ಮಂದಿರವರೆಗೆ ಸಾಗಿತು. ನಾಳೆ ಬೆಳಗ್ಗೆ 6 ಗಂಟೆಗೆ ಅಭಯ್ ಶೇಖರ್ ಸುರೇಶ್ವರ್ ಮಹಾರಾಜ್ ಅವರ ಸಮ್ಮುಖದಲ್ಲಿ 4 ಸನ್ಯಾಸ ದೀಕ್ಷೆ ಸ್ವೀಕರಿಸಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.